ಯಾರಿಗೆ ತುಂಬ ಹೊಟ್ಟೆಲಿ ಸಮಸ್ಯೆ ಇರುತ್ತೆ ಅಂದರೆ ಗಟ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಇದ್ದವರಿಗೆ ನಾವು ಗ್ಲೂಟನ್ನ ಆದಷ್ಟು ಡಯಟಲ್ಲಿ ಕೊಡಲ್ಲ. ಇದು ನಮಗೆ ಸ್ಮಾಲ್ ಇಂಟೆಸ್ಟೈನಲ್ಲಿ ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ನಾವು ಗ್ಲೂಟನ್ ತಿಂದಾಗ ನಮಗೆ ತುಂಬ ನೀರು ಕುಡಿಬೇಕು. ಯಾರು ಚೆನ್ನಾಗಿ ನೀರು ಕುಡಿತಾರೆ ಫೋಕಸ್ ಮಾಡಿಕೊಂಡು ಖಂಡಿತ ಎಷ್ಟೋ ಜನ ಕುಡಿತಾ ಇಲ್ಲ. ಯಾವಾಗಲೂ 80-20 ರೂಲ್ನ ಫಾಲೋ ಮಾಡಬೇಕು. ನೀವು ಚಿಕ್ಕವರಿಂದ ಏನು ತಿನ್ಕೊಂಬಂದಿದ್ರೆ ನಾನು 80% ಯೂಸ್ ಮಾಡಿ. ಈಗ ಹೊಸದಾಗಿ ಏನೋ ಟ್ರೆಂಡಿಂಗ್ ಸಬ್ಜೆಕ್ಟ್ ಇರೋದನ್ನೆಲ್ಲ 20% ಯೂಸ್ ಮಾಡಿ. ಗ್ಲೂಟನ್ ಫ್ರೀ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದಿರಲ್ಲ, ಬಟ್ ನಿಮಗೇನಾದರೂ ಇಶ್ಯೂಸ್ ಇದ್ದರೆ ಖಂಡಿತ ಅವಾಯ್ಡ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡೈಟಿಷಿಯನ್ ಆಶುಗೌಡ ಮಾತಾಡ್ತಾ ಇರೋದು. ಇವತ್ತು ಗ್ಲೂಟನ್ ಫ್ರೀ ಡಯಟ್ ಬಗ್ಗೆ ತಿಳ್ಕೊಳ್ಳೋಣ. ಏನಪ್ಪ ಇದು ಗ್ಲೂಟನ್ ಫ್ರೀ ಡಯಟ್? ಎಲ್ಲ ಕಡೆ ಪ್ರತಿಯೊಬ್ಬರಿಗೂ ಇವತ್ತು ಗೊತ್ತು ಗ್ಲೂಟನ್ ಫ್ರೀ ಡಯಟ್ ಅಂತ ಏನೋ ಒಂದಿದೆ. ಏನಂದರೆ ಎಲ್ಲ ನಾವು ಗೋಧಿಲಿ ಮಾಡೋವಂಥ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ನಮಗೆಲ್ಲ ಗೊತ್ತಿರುತ್ತೆ. ಬಟ್ ಇದು ಯಾರಿಗೆ ಅವಾಯ್ಡ್ ಮಾಡಬೇಕು, ಯಾರು ತಿನ್ನಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಗ್ಲೂಟನ್ ಅಂತ ಬಂದ ತಕ್ಷಣ ನಮಗೆ ಯಾವುದ್ರಲ್ಲಿರುತ್ತೆ? ಒಂದು ಗೋಧಿಲಿರುತ್ತೆ, ಇನ್ನೊಂದು ಬಾರ್ಲಿಲಿರುತ್ತೆ. ಇದು ಎರಡರಲ್ಲೂ ಗ್ಲೂಟನ್ ಅಂಶ ಇರುತ್ತೆ. ಈ ಅಂಶಗಳನ್ನು ಅವಾಯ್ಡ್ ಮಾಡೋದನ್ನೇ ನಾವು ಗ್ಲೂಟನ್ ಫ್ರೀ ಡಯಟ್ ಅಂತ ಹೇಳ್ತೀವಿ. ಈಗ ಬರೀ ಗೋಧಿ ಅನ್ನೋದಕ್ಕಿಂತ ನಾನು ಹೇಳೋದು ಬೇಕ್ರಿ ಫುಡ್ಸ್. ಯಾಕೆಂದರೆ ಪ್ರತಿಯೊಂದು ಬೇಕ್ರಿ ಫುಡ್ ಆಗೋದು ಗೋಧಿಯಿಂದನೇ. ಯಾಕೆಂದರೆ ಗೋಧಿಯಿಂದ ಮೈದಾ ಆಗುತ್ತೆ, ಮೈದಾಯಿಂದ ಬ್ರೆಡ್ ಆಗುತ್ತೆ, ಪಿಜ್ಜಾ ಆಗುತ್ತೆ, ಕೇಕ್ ಆಗುತ್ತೆ, ಪೇಸ್ಟ್ರಿ ಆಗುತ್ತೆ, ಎಗ್ ಪಫು, ವೆಜ್ ಪಫ್, ಬಿಸ್ಕೆಟ್ಸ್, ರಸ್ಕ್, ಇದೆಲ್ಲ ಆಗೋದು ಸಹ ನಮಗೆ ಗೋಧಿಯಿಂದನೇ. ಹಾಗಾಗಿ ನಾನು ಹೇಳೋದು ಬೇಕ್ರಿ ಫುಡ್ಸು ಅಥವಾ ಬ್ರೆಡ್, ಮೈದಾ, ಗೋಧಿ, ಬಾರ್ಲೆ, ಇದಿಷ್ಟನ್ನು ನಾವು ಅವಾಯ್ಡ್ ಮಾಡೋದನ್ನ ನಾವು ಗ್ಲೂಟನ್ ಫ್ರೀ ಡಯಟ್ ಅಂತೀವಿ. ಯಾಕೆ ಅವಾಯ್ಡ್ ಮಾಡಬೇಕು, ಯಾರು ಅವಾಯ್ಡ್ ಮಾಡಬೇಕು ಗ್ಲೂಟನ್ ಫ್ರೀ ಡಯಟ್ ಅಂದರೆ? ಈಗ ಗ್ಲೂಟನ್ ಫ್ರೀ ಡಯಟಲ್ಲಿ ನಮಗೆ 2 ಟೈಪ್ಸ್ ಇರುತ್ತೆ. ಒಂದು ನಮಗೆ ಹೇಳೋದು ಯಾರಿಗೆ ತುಂಬ ಹೊಟ್ಟೆಲಿ ಸಮಸ್ಯೆ ಇರುತ್ತೆ ಅಂದರೆ ಗಟ್ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಥವಾ ಆಟೋ ಇಮ್ಯುನಿಟಿ ಡಿಸಾರ್ಡರ್ ಇದ್ದವರಿಗೆ ನಾವು ಗ್ಲೂಟನ್ನ ಆದಷ್ಟು ಡಯಟಲ್ಲಿ ಕೊಡಲ್ಲ. ಅಥವಾ ಇನ್ನೊಂದು ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಯಾರಿಗೆ ಫುಡ್ ಅಲರ್ಜಿಲಿ ಗ್ಲೂಟನ್ ಅಲರ್ಜಿ ಕಾಣುತ್ತೆ ಅಂಥವ್ರಿಗೂ ಸಹ ನಾವು ಗ್ಲೂಟನ್ನ ಅವಾಯ್ಡ್ ಮಾಡ್ತೀವಿ. ಬಟ್ ಇವತ್ತೇನಾಗಿದೆ ಅಂದರೆ ಎಲ್ಲರೂ ಸಹ ಗ್ಲೂಟನ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ. ಈಗ ನಾವು ಸೌತ್ ಇಂಡಿಯನ್ಸ್ ಆಗಿ ನಾನು ಹೇಳೋದು ನಮಗೆ ಚಪಾತಿ ತಿಂದು ಅಭ್ಯಾಸನೇ ಇಲ್ಲ ಚಿಕ್ಕವರಿಂದನೂ. ಈಗ ಅದೊಂದು ಟ್ರೆಂಡಿಂಗ್ ಬಂದಿದೆ. ಈ ನಾರ್ತ್ ಅಂದರೆ ಡೆಲ್ಲಿ, ಮಹಾರಾಷ್ಟ್ರ ಇಂಥವರೆಲ್ಲ ತುಂಬ ಚಪಾತಿ ತಿಂತಾಯಿದ್ರು. ಈಗ ನಾವು ಅದನ್ನು ನಿಧಾನಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಇದು ನಮಗೆ ಪದ್ಧತಿನೇ ಇಲ್ಲ. ನಾವು ಇಡ್ಲಿ, ದೋಸೆ, ಚಪಾತಿ ಯಾವಾಗಲೂ ಒಂದ್ಸಲ, ರೈಸು, ರಾಗಿ ಮುದ್ದೆ ಇಂಥದನ್ನ ನಾವು ತಿಂದು ಬೆಳೆದಿರೋವಂಥವ್ರು. ಹಾಗಾಗಿ ನಮಗೂ ಗ್ಲೂಟನ್ಗೂ ಅಷ್ಟೊಂದು ಸಂಬಂಧನೇ ಇಲ್ಲ. ಹಾಗಾಗಿ ಈಗ ಗ್ಲೂಟನ್ ಯಾರೋ ಒಂದು 10 ವರ್ಷದಿಂದ ತಿನ್ನಿ ಒಳ್ಳೇದಾಗುತ್ತೆ, ನಿಮಗೆ ಶುಗರ್ ಕಮ್ಮಿ ಆಗುತ್ತೆ ಅಂತ ಯಾರೋ ಹೇಳಿರ್ತಾರೆ ಡಾಕ್ಟರು. ನಾವಾಗ ಏನು ಮಾಡ್ತೀವಿ? ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟ್ ಊಟಕ್ಕೂ ಸಹ ಚಪಾತಿ ತಿನ್ನೋದು ಖಂಡಿತ ತಪ್ಪು. ಯಾಕೆ ಅಂದರೆ ಅದು ಅತಿಯಾಗಿ ತಿಂತಾ ಇದ್ದೀವಿ. ಹಾಗಾಗಿ ನಾವು ಮಿತಿಯಾಗಿ ತಿಂದಾಗ ಖಂಡಿತ ಏನಾಗಲ್ಲ. ಬಟ್ ಅತಿಯಾಗಿ ತಿಂದಾಗ ಏನಾಗುತ್ತೆ ಅಂದರೆ ಅದು ಡೈಜೆಷನಿಗೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಗ್ಲೂಟನ್ ಅನ್ನೋದು ಒಂದು ಗ್ರೂಪ್ ಆಫ್ ಪ್ರೋಟೀನ್. ಆ್ಯಕ್ಚುಲಿ ಅದು ಒಂದು ಪ್ರೋಟೀನ್ ಅಂತಲೇ ನಾವು ಹೇಳ್ತೀವಿ. ಏಕೆಂದರೆ ಒಂದು ಚಪಾತಿ ಹಿಟ್ಟೆಲ್ಲ ಮಾಡಿದಾಗ ನೋಡಿ ಒಂದು ಎಲಾಸ್ಟಿಸಿಟಿ ಬರುತ್ತೆ ಅಲ್ವಾ? ನಾವು ಅಕ್ಕಿ ರೊಟ್ಟಿ ಮಾಡುವಾಗ ಆ ಥರ ಬರಲ್ಲ. ಬಟ್ ನೀವು ಅದನ್ನು ಎಷ್ಟು ಎಳೆದು ಎಳಿಬೋದು. ಆ್ಯಕ್ಚುಲಾಗಿ ನೀವು ಬ್ರೆಡ್ಡು ಅಷ್ಟೇ ಸ್ಪಾಂಜ್ ಹಂಗೆ ಬರುತ್ತೆ. ಪಫ್ ನೋಡಿ ಅದು ಆ್ಯಕ್ಚುಲಿ ಸಾಫ್ಟ್ ಆಗುತ್ತೆ. ಯಾಕೆ ಅಂದರೆ ಇದರಲ್ಲಿ ಕೆಲವೊಂದು ಪ್ರೋಟೀನ್ ಇರುತ್ತೆ. ಇದು ನಮಗೆ ಹೊಟ್ಟೆಲಿ ಸ್ಮಾಲ್ ಇಂಟೆಸ್ಟೈನಲ್ಲಿ ನಮಗೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಅಂದರೆ ನಾವು ಗ್ಲೂಟನ್ ತಿಂದಾಗ ನಮಗೆ ತುಂಬ ನೀರು ಕುಡಿಬೇಕು. ಯಾರು ಚೆನ್ನಾಗಿ ನೀರು ಕುಡಿತಾರೆ ಫೋಕಸ್ ಮಾಡಿಕೊಂಡು ಖಂಡಿತ ಎಷ್ಟೋ ಜನ ಕುಡಿತಾ ಇಲ್ಲ. ಆ್ಯಂಡ್ ಕೆಲವರಿಗೆಲ್ಲ ಏನಾಗುತ್ತೆ, ಗಟ್ಟಲ್ಲೇ ಸ್ವಲ್ಪ ಡ್ಯಾಮೇಜಸ್ ಇರುತ್ತೆ. ಅಂದರೆ ಎಂಜೈಮ್ಸ್ ಇರಲ್ಲ, ಕೆಲವೊಂದು ಆ್ಯಸಿಡ್ಸ್ ಇರಲ್ಲ. ಇಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ. ಆವಾಗ ಅವ್ರಿಗೆ ಏನಾಗುತ್ತೆ ಅಂದರೆ ಬ್ಲೋಟಿಂಗ್ ಆಗೋದು, ಅಸಿಡಿಟಿ ಆಗೋದು, ಗ್ಯಾಸ್ ತುಂಬ್ಕೊಳ್ಳೋದು, ಕಾನ್ಸ್ಟಿಪೇಷನ್ ಆಗೋದು, ಇದೆಲ್ಲ ಆಗುತ್ತೆ. ಇದು ಗ್ಲೂಟನಿಂದ ಆಗ್ತಾ ಇಲ್ಲ. ಇದು ನಮ್ಮ ದೇಹಕ್ಕೆ ಯಾಕೋ ಸೂಟ್ ಆಗ್ತಾ ಇಲ್ಲ. ಯಾಕೆಂದರೆ ನಾವೇನೋ ಒಂದು ತಪ್ಪು ಮಾಡಿದ್ದೀವಿ ಹಿಂದೆ. ಸೊ ನಿಮ್ಮ ದೇಹನ ಕರೆಕ್ಟ್ ಮಾಡ್ಕೊಂಡು ಯಾವಾಗಲೂ ಒಂದ್ಸಲ ಚಪಾತಿ ತಿನ್ನೋದು ಖಂಡಿತ ಒಳ್ಳೆಯದೇ. ಆದರೆ ಪ್ರತಿನಿತ್ಯ ಬೆಳಗ್ಗೆ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ, ನೈಟ್ ಊಟಕ್ಕೆ ತಿನ್ನೋದು ಖಂಡಿತ ತಪ್ಪು. ಹಾಗಾಗಿ ಗ್ಲೂಟನ್ ನಾವು ಯಾರಿಗೆ ಅವಾಯ್ಡ್ ಮಾಡ್ತೀವಿ? ಯಾರಿಗೆ ಇಮ್ಯುನಿಟಿ ಪವರ್ ಕಮ್ಮಿ ಇರುತ್ತೆ, ಆಟೋ ಇಮ್ಯೂನ್ ಡಿಸಾರ್ಡರ್ ಇರುತ್ತೆ, ಆ್ಯಂಡ್ ಯಾರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ. ಯೂಶ್ವಲಿ ಅಂದರೆ ನಾರ್ಮಲ್ ಥೈರಾಯ್ಡ್ ಅಲ್ಲ, ಇದನ್ನ ಆಟೋ ಇಮ್ಯೂನ್ ಥೈರಾಯ್ಡ್ ಅಂತಲೇ ನಾವು ಹೇಳ್ತೀವಿ. ಅದು ಒಂದು ಕೆಟಗರಿ. ಅಂಥವ್ರಿಗೆ ಅವಾಯ್ಡ್ ಮಾಡ್ತೀವಿ. ಅದು ಬಿಟ್ಟರೆ ಕೆಲವ್ರಿಗೆ ಅಲರ್ಜಿ ಇರುತ್ತೆ. ಕೆಲವೊಂದು ಮಕ್ಕಳಲ್ಲಿ ಅಥವಾ ಕೆಲವ್ರು ಹುಟ್ಟಿದಾಗಿನ ನೋಡಿರ್ತೀವಿ, ಯಾರಾದರೂ ಚಪಾತಿ ತಿಂದ ತಕ್ಷಣ ಅದಕ್ಕೆ ತುಂಬ ರ್ಯಾಷಸ್ ಆಗೋವಂಥದ್ದು, ಕಣ್ಣು ರೆಡ್ ಆಗೋವಂಥದ್ದು, ಅಲರ್ಜಿ ಆಗೋವಂಥದ್ದು. ಇಂಥವ್ರಿಗೆ ಬ್ಲಡ್ ಟೆಸ್ಟಲ್ಲಿ ಇದ್ದಾಗ ಅವ್ರಿಗೆ ಅವಾಯ್ಡ್ ಮಾಡಬೇಕು. ಅದು ಬಿಟ್ಟರೆ ವೆಯ್ಟ್ ಲಾಸು ಗ್ಲೂಟನ್ ಅವಾಯ್ಡ್ ಮಾಡಿದ್ರೆ ಆಗುತ್ತೆ, ಇದೆಲ್ಲ ಆ್ಯಕ್ಚುಲಿ ಮಿತ್ತು. ಅಂದರೆ ಇದೆಲ್ಲ ಸುಳ್ಳು. ನೀವು ಚಪಾತಿ ತಿನ್ನೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಆಗಲ್ಲ ಅಂತ ಅಲ್ಲ. ಬಟ್
ಕಮ್ಮಿ ತಿನ್ನಿ ಅಷ್ಟೇ. ಈಗ ಕೆಲವರಿಗೆ ನೈಟ್ ಚಪಾತಿ ತಿಂದಾಗ ಜೀರ್ಣನೇ ಆಗಲ್ಲ, ತಿನ್ನಬೇಡಿ. ಮಧ್ಯಾಹ್ನ ತಿನ್ನಿ ಬೇಕು ಅಂದರೆ, ಅಥವಾ 1 ಚಪಾತಿ 2 ಚಪಾತಿ ವಾರಕ್ಕೆ 2 ಸಲ ತಿನ್ನಿ. ಪ್ರತಿದಿನ ತಿನ್ನೋದನ್ನ ಅವಾಯ್ಡ್ ಮಾಡಿ. ಕಂಪ್ಲೀಟ್ಲಿ ಯಾವುದೂ ಅವಾಯ್ಡ್ ಮಾಡಬೇಡಿ. ಯಾವಾಗಲೂ 80-20 ರೂಲ್ನ ಫಾಲೋ ಮಾಡಬೇಕು. ನೀವು ಚಿಕ್ಕವರಿಂದ ಏನು ತಿನ್ಕೊಂಬಂದಿದ್ರೆ ನಾನು 80% ಯೂಸ್ ಮಾಡಿ. ಈಗ ಹೊಸದಾಗಿ ಏನೋ ಟ್ರೆಂಡಿಂಗ್ ಸಬ್ಜೆಕ್ಟ್ ಅದನ್ನೆಲ್ಲ 20% ಯೂಸ್ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಗ್ಲೂಟನ್ ಫ್ರೀ ಕಂಪ್ಲೀಟ್ಲಿ ಅವಾಯ್ಡ್ ಮಾಡಬೇಕು ಅನ್ನೋದಿರಲ್ಲ. ಬಟ್ ನಿಮಗೇನಾದರೂ ಇಶ್ಯೂಸ್ ಇದ್ದರೆ ಖಂಡಿತ ಅವಾಯ್ಡ್ ಮಾಡಿ. ಆ್ಯಂಡ್ ಯಾವಾಗಲೂ ನಾನು ಹೇಳೋದು, ನೀವೇ ಏನೋ ಒಂದು ಡಯಟ್ ಮಾಡೋದಕ್ಕಿಂತ ಪ್ರೊಫೆಷನಲ್ ಅಂಡರ್ಸ್ ಬಂದು ನೀವು ಪ್ರಾಪರಾಗಿ ಯಾಕೆ ಗ್ಲೂಟನ್ ನಾವು ಡಯಟಿಂದ ರಿಮೂವ್ ಮಾಡಬೇಕು ಅಂತ ಮಾಡ್ಕೊಳ್ಳಿ. ಯಾಕೆಂದರೆ ಗ್ಲೂಟನ್ ರಿಮೂವ್ ಮಾಡಿದ ತಕ್ಷಣ ಏನೂ ಡಿಫ್ರೆನ್ಸ್ ಆಗಲ್ಲ. ಬಟ್ ಹೌದು, ಕೆಲವ್ರಿಗೆ ಯಾರಿಗೆ ಇನ್ಫ್ಲಮೇಷನ್ ಇರುತ್ತೆ ಬಾಡೀಲಿ ಅಂಥವ್ರಿಗೆ ನಾವು ಆ್ಯಕ್ಚುಲಿ ಶಾರ್ಟ್ ಟರ್ಮಲ್ಲಿ ರಿಮೂವ್ ಮಾಡ್ತೀವಿ. ಅಂದರೆ ಒಂದು 30 ದಿನನೋ 45 ದಿನನೋ 21 ದಿನನೋ ನಾವೇ ಗ್ಲೂಟನ್ ರಿಮೂವ್ ಮಾಡ್ತೀವಿ. ಇನ್ಫ್ಲಮೇಷನ್ ಕಮ್ಮಿ ಆದಮೇಲೆ ಮತ್ತೆ ನಾವೇ ಆ್ಯಡ್ ಮಾಡ್ತೀವಿ. ಹಾಗಾಗಿ ನೀವು ಲೈಫ್ ಟೈಮ್ ಬಿಡೋದಕ್ಕಿಂತ ನಿಮ್ಮ ಸಿಚುಯೇಷನ್ ನೋಡಿಕೊಂಡು ಪ್ರಾಪರಾಗಿ ಗೈಡೆನ್ಸ್ ತೊಗೊಂಡು, ಇಂಟರ್ನೆಟ್ಟಲ್ಲಿ ಸಿಗೋದೆಲ್ಲ ಮಾಡಬೇಡಿ. ಅಂಡರ್ ಪ್ರೊಫೆಷನಲ್ಸ್ ನೀವು ಗೈಡೆನ್ಸ್ ತೊಗೊಂಡು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.